ವೀಕ್ಷಕರೇ, ನಮ್ಮಲ್ಲೊಂದು ಕಾಲ ಇತ್ತು. ಸ್ವಾಮೀಜಿಗಳು ಅಂತಂದ್ರೆ ಭಯ, ಭಕ್ತಿ, ನಿಷ್ಠೆ ಎಲ್ಲವೂ ಕೂಡ ಇದ್ವು. ಯಾಕಂದ್ರೆ ಆ ಕಾಲದ ಸ್ವಾಮೀಜಿಗಳು ಮನುಷ್ಯನ ಏಳಿಗೆಗೆ, ಸಮಾಜದ ಉದ್ಧಾರಕ್ಕೆ, ಶಾಲೆಗಳನ್ನು ಕಟ್ಟೋದಕ್ಕೆ, ಸಾರ್ವಜನಿಕ ಕೆಲಸಗಳಿಗೆ ಇದೆಲ್ಲದಕ್ಕೂ ಮಹತ್ವ ಕೊಡ್ತಿದ್ರು. ಅಷ್ಟು ಮಾತ್ರ ಅಲ್ಲದೆ ಸಮುದಾಯವನ್ನು ತಿದ್ದುವ ಕೆಲಸ, ಜಾತಿಗಳ ನಡುವೆ ವೈಷಮ್ಯ ಬರದೇ ಇರೋ ಹಂಗೆ ನೋಡ್ಕೊಳ್ಳೋದು, ಎಲ್ಲರನ್ನೂ ಸರಿದಾರಿಗೆ ಕೊಂಡೊಯ್ಯುವಂಥ ಪ್ರಯತ್ನ, ಇದೆಲ್ಲವೂ ಕೂಡ ಸಮಾಜದ ಪ್ರಮುಖರು ಅಥವಾ ಸ್ವಾಮೀಜಿಗಳು ಅಥವಾ ಶ್ರೀಗಳು ಅನ್ಸ್ಕೊಂಡವರು ಮಾಡ್ತಾ ಇದ್ರು. ಬಡಬಗ್ಗರಿಗೆ ಕಷ್ಟದ ಕಾಲದಲ್ಲಿ ಸಹಾಯವನ್ನು ಕೂಡ ಮಾಡುವಂತಹ ಕಾಲ. For business and personal promotions, please contact 9686376663. ಆದರೆ ಈಗ ಸ್ವಲ್ಪ ಅದರ ಚಿತ್ರಣ ಬದಲಾಗಿದೆ. ಸ್ವಾಮೀಜಿ ಪಟ್ಟ ಅಥವಾ ಸಮುದಾಯದ ಪ್ರಮುಖನ ಪಟ್ಟವನ್ನು ಹಿಡಿಯೋದಕ್ಕೆ ನಮ್ಮಲ್ಲಿ ಜಿದ್ದಾಜಿದ್ದಿ ನಡೆಯುತ್ತೆ. ಒಂದಿಷ್ಟು ಜನ ಮಾತಾಡ್ತಾ ಇದ್ರು, ರಾಜಕೀಯಕ್ಕಿಂತನೂ ಹೆಚ್ಚಿನ ಪೈಪೋಟಿ ಈ ಮಠಮಾನ್ಯಗಳ ಸ್ವಾಮೀಜಿಗಳಾಗೋದಕ್ಕೆ ಅಥವಾ ಮಠಮಾನ್ಯಗಳ ಉಸ್ತುವಾರಿಯನ್ನು ವಹಿಸುವುದಕ್ಕೇನೆ ಹೆಚ್ಚು ಪ್ರಾಶಸ್ತ್ಯ ಕಾಣಿಸ್ತಾ ಇದೆ, ಅಥವಾ ಪ್ರಾಶಸ್ತ್ಯ ಅನ್ನೋದಕ್ಕಿಂತನೂ ಹೆಚ್ಚು ಜಿದ್ದಾಜಿದ್ದಿ, ಗಲಾಟೆ, ಗೊಂದಲ ಇಂಥವೆಲ್ಲವೂ ನಡೀತಾವೆ ಅನ್ನೋದನ್ನು ನೋಡಿದ್ವಿ ನಾವು. ಹಿಂದೆ ಸುಮಾರು ಮಠಗಳಲ್ಲೂ ಕೂಡ ಅಂಥ ಅಧಿಕಾರಕ್ಕಾಗಿ ಅಥವಾ ಪಟ್ಟಕ್ಕಾಗಿ ಹೊಡೆದಾಟಗಳೇ ನಡೆದಿರುವಂಥ ಉದಾಹರಣೆಗಳು ಕೂಡ ನಮ್ಮಲ್ಲಿದ್ದಾವೆ. ಹಿಂದೆ ನಮ್ಮಲ್ಲಿ ಶಿವಕುಮಾರ ಸ್ವಾಮೀಜಿಗಳಿರ್ಬೋದು, ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳು ಯಾವ ರೀತಿಯ ಅನ್ನದಾಸೋಹವನ್ನು ಮಾಡ್ತಿದ್ರು, ಮಕ್ಕಳ ಏಳಿಗೆಗೆ ಏನೇನು ಕೆಲಸವನ್ನು ಮಾಡ್ತಿದ್ರು, ಸಮಾಜದ ಉದ್ಧಾರಕ್ಕೆ ಏನೇನು ಕೆಲಸ ಮಾಡ್ತಿದ್ರು, ಇದೆಲ್ಲವನ್ನು ನಾವು ನೋಡಿದ್ದೀವಿ. ಎಲ್ಲರೂ ಕೂಡ ಜನ ಅವ್ರನ್ನ ದೇವರಂತೆ ಕಾಣೋದು ಸಹಜ. ಅದೇ ರೀತಿ ಉಡುಪಿ ಮಠದ ಪೇಜಾವರ ಶ್ರೀಗಳು ಕೂಡ ಸಾಕಷ್ಟು ಸಮಾಜಕ್ಕೆ ಕೆಲಸ ಮಾಡುವ ಮೂಲಕ ಹೆಸರುವಾಸಿಯಾಗಿದ್ರು. ಆದರೆ ಬರ್ತಾ ಬರ್ತಾ ಅದೇನಾಯ್ತೋ ಗೊತ್ತಿಲ್ಲ, ನಮ್ಮಲ್ಲಿ ಸ್ವಾಮೀಜಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗಿದೆ. ಗೂಟದ ಕಾರ್ನಲ್ಲೇ ಓಡಾಡುವಂಥ ಸ್ವಾಮೀಜಿಗಳನ್ನು ನಾವು ನೋಡ್ತೀವಿ. ಕೈಕಾಲುಗಳಿಗೆ ಅಂಗರಕ್ಷಕರು, ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಕೊಪ್ಪಳದ ಗವಿಮಠದ ಸ್ವಾಮೀಜಿಗಳು, ಅಲ್ಲೊಂದು ದೊಡ್ಡ ಜಾತ್ರೆ ಆಗುತ್ತೆ. ಆ ಸ್ವಾಮೀಜಿಗಳು ಎಷ್ಟು ಸರಳವಾಗಿರ್ತಾರೆ, ಎಷ್ಟು ಒಳ್ಳೆಯ ಪ್ರವಚನವನ್ನು ಕೊಡ್ತಾರೆ, ಎಷ್ಟು ಜನ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಇಂಥ ಸ್ವಾಮೀಜಿಗಳು ಕೂಡ ನಮ್ಮೊಂದಿಗಿದ್ದಾರೆ. ಅಂದರೆ ನಾವು ಎಲ್ಲರನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗೋದಕ್ಕೆ ಬರಲ್ಲ. ಆದರೆ ನಾನು ಇವತ್ತು ಸ್ವಾಮೀಜಿಗಳ ಬಗ್ಗೆ ಮಾತಾಡುವಂಥ ಪ್ರಸಂಗ ಅಥವಾ ಪರಿಸ್ಥಿತಿ ಏನಕ್ಕೆ ಬಂತಪ್ಪ ಅಂತಂದರೆ, ನಮ್ಮಲ್ಲಿ ಓರ್ವ ಸ್ವಾಮೀಜಿಯವರ ಮೇಲೆ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಮಹಿಳಾ ಆಯೋಗಕ್ಕೆ ಮಹಿಳೆಯೊಬ್ಬರು ಅಥವಾ ಸ್ತ್ರೀಯೊಬ್ಬರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದು ಜಯಮೃತ್ಯುಂಜಯ ಶ್ರೀ. ಈ ಹಿಂದೆ ಕೂಡಲ ಸಂಗಮ ಪೀಠದ ಮಾಜಿ ಶ್ರೀಯವರು ಕೆಲವು ಕಾರಣಾಂತರಗಳಿಂದ ಅವರನ್ನ ಆ ಪೀಠದ ಶ್ರೀ ಸ್ಥಾನದಿಂದ ಕೈ ಬಿಡಲಾಯಿತು. ಅದಾದ ನಂತರ ಈ 2A ಮೀಸಲಾತಿ ಅದು ಇದು ಕಾಂಗ್ರೆಸ್ ಸರ್ಕಾರವನ್ನು ಹಣಿಯೋದಕ್ಕೂ ಕೂಡ 2A ಮೀಸಲಾತಿಯನ್ನು ಕೊಡಬೇಕು ಅಂತ ಈ ಸ್ವಾಮೀಜಿ ಹೋರಾಟವನ್ನು ಮಾಡಿದರು. ಅದರಲ್ಲೂ ಕೂಡ ಬಣಗಳಿದ್ವು. ಸ್ವಾಮೀಜಿಗಳ ಬಣದಲ್ಲಿ ಕೆಲವರು ಮತ್ತಿತರೆ ಬಣ, ಬೇರೆ ಬೇರೆ ಥರದ ಬಣಗಳು ಇದೆಲ್ಲ ಇದ್ವು. ಕೂಡಲ ಸಂಗಮ ಪೀಠದ ಮಾಜಿ ಶ್ರೀ ಜಯಮೃತ್ಯುಂಜಯ ಶ್ರೀ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಮಹಿಳೆಯಿಂದ ಕೇವಲ ಕಂಪ್ಲೇಂಟ್ ದಾಖಲಾಗಿಲ್ಲ, ಮಹಿಳಾ ಆಯೋಗಕ್ಕೆ ಓರ್ವ ಮಹಿಳೆ ಕಂಪ್ಲೇಂಟನ್ನು ಕೊಟ್ಟರೆ ಪ್ರತಿ ದೂರನ್ನು ಕೂಡ ಸ್ವಾಮೀಜಿ ಸಲ್ಲಿಸಿದ್ದಾರೆ. ದೂರಲ್ಲಿ ಏನಿದೆ, ಮಹಿಳೆ ದೂರಲ್ಲಿ ಅಂತ ನೋಡಿದ್ರೆ, ಮಹಿಳೆ ಒಬ್ಬರು ಬೆಂಗಳೂರು ಮೂಲದ ಮಹಿಳೆ ಅವರು ಮಹಿಳಾ ಆಯೋಗಕ್ಕೆ ಹೋಗಿ ಸ್ವಾಮೀಜಿ ಮೇಲೆ ಒಂದಿಷ್ಟು ಕಂಪ್ಲೇಂಟನ್ನು ಮಾಡಿದ್ದಾರೆ. ಈ ಸ್ವಾಮೀಜಿಯವರು ತನಗೆ ಲೈಂಗಿಕ ಹಿಂಸೆಯನ್ನು ಮಾಡ್ತಾ ಇದ್ದಾರೆ, ಬ್ಲಾಕ್ ಮೇಲನ್ನು ಮಾಡ್ತಾ ಇದ್ದಾರೆ ಅಂತ ಬ್ಲಾಕ್ ಮೇಲ್ ದೂರು ಅವರ ಮೇಲೆ ದಾಖಲಾಗಿದೆ. ಇದನ್ನ ಪರಿಗಣಿಸಿದಂತಹ ಮಹಿಳಾ ಆಯೋಗದ ಅಧ್ಯಕ್ಷೆ ಬೆಂಗಳೂರು ದಕ್ಷಿಣ ವಿಭಾಗದ DCP ಅವರಿಗೂ ಹಾಗೇನೆ ಬಾಗಲಕೋಟೆ ಜಿಲ್ಲಾ SP ಅವರಿಗೂ ಕೂಡ ಪತ್ರವನ್ನು ಬರೆದಿದೆ. ಮಹಿಳೆಯ ಕೇಸನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಮತ್ತೆ ಏನು ಕ್ರಮವನ್ನು ಕೈಗೊಂಡಿದ್ದೀರಿ ಅನ್ನೋದನ್ನ ನೀವು ತಿಳಿಸಬೇಕು ಅನ್ನೋದನ್ನ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ದೂರು ಪ್ರತಿ ದೂರು ಎರಡೂ ದಾಖಲಾಗಿರೋದ್ರಿಂದ ಆರೋಪ ಪ್ರತ್ಯಾರೋಪದಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ. ಇನ್ನು ತನಗೆ ಲೈಂಗಿಕ ಹಿಂಸೆ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿರುವ ಮಹಿಳೆ ಈ ಕೂಡಲ ಸಂಗಮ
ಶ್ರೀ ಅಥವಾ ಮಾಜಿ ಶ್ರೀ ವಿರುದ್ಧ ಈ ಬ್ಲಾಕ್ ಮೇಲ್ ಕಂಪ್ಲೇಂಟ್ ದಾಖಲಾಗಿದೆ. ಕ್ರಮಕ್ಕೂ ಕೂಡ ಮಹಿಳಾ ಆಯೋಗ ಸೂಚನೆಯನ್ನ ನೀಡಿದೆ. ಇನ್ನು ಆರೋಪದಲ್ಲಿ ಏನಿದೆ, ಮಹಿಳೆ ಏನು ಆರೋಪ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಕೂಡಲಂಗ ಸಂಗಮ ಶ್ರೀಯಿಂದ ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳ ಆಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ತಮ್ಮ ಕಂಪ್ಲೇಂಟ್ ಕಾಪಿಯಲ್ಲಿ. ಇನ್ನು ಕಿರುಕುಳದ ಫೋಟೋ ಬಳಸಿ ಶ್ರೀಗಳಿಂದ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಅನ್ನುವ ಅಂಶನೂ ಕೂಡ ಉಲ್ಲೇಖಿಸಿದ್ದಾರೆ. ಮಹಿಳಾ ಆಯೋಗಕ್ಕೆ ಈ ಕುರಿತು ಸಂತ್ರಸ್ತೆ ಪರ ದೂರನ್ನ ಕೂಡ ಸಂತ್ರಸ್ತೆ ಸಲ್ಲಿಸಿದ್ದಾರೆ. ಖಾಸಗಿ ವಿಡಿಯೋವನ್ನ ಜಾಲತಾಣದಲ್ಲಿ ಹಾಕ್ತೀವಿ ಅನ್ನುವ ಬೆದರಿಕೆಯನ್ನ ಶ್ರೀ ಹಾಕಿದಾರಂತೆ. ಮತ್ತೆ ಸೂಕ್ತ ಕ್ರಮಕ್ಕೆ ಮಹಿಳಾ ಆಯೋಗ ಸೂಚನೆ ನೀಡಬೇಕು ಅನ್ನೋದನ್ನು ಕೂಡ ಕೋರ್ಕೊಂಡಿದ್ದಾರೆ ಅಥವಾ ಕೇಳ್ಕೊಂಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಕೂಡಲ ಸಂಗಮ ಶ್ರೀ ಕೂಡ ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಮಾಜಿ ಕೂಡಲ ಸಂಗಮ ಶ್ರೀ ಇದಕ್ಕೆ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ, ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ. ಕಾರು ಅಡ್ಡಗಟ್ಟಿ ಮಹಿಳೆ ಸೇರಿದಂತೆ ಕೆಲವರು ತನ್ನ ಮೇಲೆ ಹಲ್ಲೆಯನ್ನ ಮಾಡುವ ಪ್ರಯತ್ನವನ್ನು ಮಾಡಿದ್ರು, ಹಲ್ಲೆಯನ್ನು ನಡೆಸಿದ್ರು ಅಂತ ಹೇಳಿದ್ದಾರೆ. ಈ ಮಹಿಳೆ ಕಳೆದ 3 ವರ್ಷದಿಂದ ಹಿಂದೆ ತಮಗೆ ಪರಿಚಯ ಆಗಿದ್ರು. ಬೆಂಗಳೂರು ಮೂಲದ ಮಹಿಳೆ, ಬೆಂಗಳೂರಲ್ಲೇ ಇವರು ತಮ್ಮನ್ನು ಭೇಟಿಯಾಗಿದ್ರು ಅಂತ ಹೇಳಿದ್ದಾರೆ. ಈ ವೇಳೆ ಅನಾಥ ಮಕ್ಕಳಿಗೆ ಸೇವಾ ನೆರವು ನೀಡೋದಕ್ಕೆ ತಮ್ಮನ್ನ ಕೋರ್ಕೊಂಡಿದ್ರು ಅಥವಾ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು ಅಂತ ಹೇಳಿದ್ದಾರೆ. ದಾನಿಗಳು ಸಿಕ್ಕಿದ್ರೆ, ಒಂದು ವೇಳೆ ದಾನಿಗಳು ಸಿಕ್ಕಿದ್ರೆ ನಾನು ನಿಮಗೆ ನೆರವು ನೀಡ್ತೀನಿ ಅಂತ ಕೂಡ ಹೇಳಿದ್ದೆ ಅಂತ ಹೇಳಿದ್ದಾರೆ. ಬಳಿಕ ನನ್ನ ಬಳಿ 3 ಕೋಟಿ ಹಣಕ್ಕಾಗಿ ಇವರು ಬೇಡಿಕೆ ಇಟ್ಟಿದ್ರು ಅನ್ನೋ ಅಂಶವನ್ನ ಉಲ್ಲೇಖಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಕೂಡ ದಾಖಲಾಗಿದೆ. ಹಣ ನೀಡದೆ ಹೋಗಿದ್ದಕ್ಕೆ ಕಾರು ಅಡ್ಡಗಟ್ಟಿ ಶ್ರೀಗಳ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ತಾರೆ ಶ್ರೀಗಳವರು. ಯಾವತ್ತು ಹಲ್ಲೆ ಆಗಿದಪ್ಪ ಏನಂತ ನೋಡೋದಾದ್ರೆ, ಫೆಬ್ರವರಿ 11ರಂದು ವಿಜಯಪುರ ತಾಲೂಕಿನ ಈ ಕಗ್ಗೋಡ ಅನ್ನುವ ಊರಿನ ಬಳಿ ತಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳ್ತಾರೆ ಶ್ರೀ. ಇದಿಷ್ಟು ದೂರು ಮತ್ತೆ ಪ್ರತಿದೂರು. ಇತ್ತೀಚೆಗೆ ನಡೆದಿರುವಂತಹ ಕೆಲವು ಘಟನೆಗಳು ಅಥವಾ ಪ್ರಕರಣಗಳು ಅಂತ ನೋಡೋದಾದ್ರೆ, ಚಿತ್ರದುರ್ಗದ ಮುರುಘಾ ಮಠದ ಮುರುಘಾ ಶ್ರೀ ಅವರ ಮೇಲೇನೂ ಪೋಕ್ಸೋ ಪ್ರಕರಣ ದಾಖಲಾಗಿ ಅದೇ ಸ್ಕೂಲ್ನಲ್ಲಿ ಓದ್ತಾ ಇದ್ದಂತಹ ಯುವತಿಯರು ದಾಖಲು ಮಾಡಿದಂಥ ಕೇಸ್ನಿಂದಾಗಿ ಅಥವಾ ಅಪ್ರಾಪ್ತರು ದಾಖಲು ಮಾಡಿದಂಥ ಕೇಸ್ನಿಂದಾಗಿ 2-3 ವರ್ಷ ಅವರು ಜೈಲಲ್ಲಿದ್ದು ಬಂದರು. ಮುರುಘಾ ಮಠ ಅಂತಂದ್ರೆ ಅಷ್ಟು ಪ್ರತಿಷ್ಠಿತ ಮಠ ಅಂತ ಹೆಸರುವಾಸಿ ಆಗಿತ್ತು. ಆದರೆ ಸ್ವಾಮೀಜಿ ಈ ಕೇಸ್ನಲ್ಲಿ ಸಿಕ್ಕಾಕೊಂಡ್ರು. ಅದಕ್ಕಿಂತ ಸ್ವಲ್ಪ ಹಿಂದೆ ನೋಡೋದಾದ್ರೆ, ಈ ಅತ್ಯಾಚಾರ ಅಥವಾ ಈ ರೀತಿ ಪ್ರಕರಣದಲ್ಲಿ ಸಿಕ್ಕಾಕೊಂಡವ್ರನ್ನ ನೋಡೋದಾದ್ರೆ, ರಾಮಚಂದ್ರಾಪುರ ಮಠದ ಸ್ವಾಮೀಜಿಗಳು ಕೂಡ ಈ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ರು. ಪ್ರೇಮಲತಾ ಅನ್ನುವ ಮಹಿಳೆಯವರವರು ಅವ್ರ ಮೇಲೇ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಅದು ಕೂಡ ತನಿಖೆ ಆಯಿತು. ಹಾಗಾಗಿ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಒಂದು ಸ್ತರದಲ್ಲಿ ಬಹಳ ಉತ್ತಮವಾಗಿ ಕೆಲಸ ಮಾಡಿದಂಥ ಸ್ವಾಮೀಜಿಗಳನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಈ ರೀತಿಯ ಸ್ವಾಮೀಜಿಗಳು ಎಲ್ಲೋ ಒಂದು ಕಡೆ ಮಠದ ಹೆಸರಿಗೆ ಅಥವಾ ಸಮುದಾಯದ ಹೆಸರಿಗೆ ಅಥವಾ ಶ್ರೀ ಅನ್ನುವ ಹೆಸರಿಗೇನೆ ಕಳಂಕ ತರ್ತಾ ಇದ್ದಾರೇನೋ ಅನ್ನಿಸ್ತಾ ಇದೆ. ಹಾಗಂತ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಅಥವಾ ಒಂದೇ ಸ್ತರದಲ್ಲಿ ನೋಡೋದಕ್ಕೆ ಬರಲ್ಲ. ನಮ್ಮಲ್ಲಿ ಎಲ್ಲಾ ತರದವರು ಇದ್ದಾರೆ. ಯಾರೋ ಒಬ್ರು ಈ ತರ ಮಾಡಿದ್ರು ಅನ್ನೋದಕ್ಕೆ ಎಲ್ಲರನ್ನೂ ಕೂಡ ಒಂದೇ ತಟ್ಟೆಯಲ್ಲಿಟ್ಟು ಅಥವಾ ತಕ್ಕಡಿಯಲ್ಲಿಟ್ಟು ನೋಡೋದು ತಪ್ಪು ಅಂತ ನನಗನ್ಸುತ್ತೆ. ಆದ್ರೆ ಇಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. ಯಾರದು ತಪ್ಪು ಅಥವಾ ಸರಿ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ತನಿಖೆ ಬಳಿಕ ಒಂದಿಷ್ಟು ಮಹತ್ವದ ಸುಳಿವುಗಳು ಸಿಗ್ಬೋದು ಅಥವಾ ಮಹತ್ವದ ಒಂದಿಷ್ಟು ಬೆಳವಣಿಗೆಗಳು ನಡಿಬಹುದು. ಆದ್ರೆ ಒಂದಂತೂ ಗಮನಿಸಬೇಕು, ಈ ಶ್ರೀ ಅನ್ನೋರು ಸ್ವಾಮಿ ಅನ್ನೋರು ಯಾರಿಗೋ ವಿಡಿಯೋ ಕಾಲ್ ಮಾಡೋದು ಅಥವಾ ಚಾಟಿಂಗ್ ಅಲ್ಲಿ ತೊಡಗೋದು, ಈ ರೀತಿಯ ಪ್ರಕರಣಗಳು ಎಲ್ಲೋ ಒಂದ್ ಕಡೆ ಅವರ ಘನತೆಗೆ ಅಷ್ಟೊಂದು ತಕ್ಕುದಾದದ್ದು ಅಂತ ಅನ್ಸಲ್ಲ. ಅಥವಾ ಒಂದು ಸಾರಿ ಈ ತರ ಒಂದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಅದನ್ನು ಉಳಿಸ್ಕೊಳ್ಳೋದು ಕೂಡ ಕಷ್ಟ. ಯಾಕಂದ್ರೆ ಎಷ್ಟೋ ವರ್ಷಗಳ ಕಾಲ ಒಂದು ಇಮೇಜ್ಗಾಗಿನೇ ಹೋರಾಟ ಮಾಡಿರ್ತಾರೆ, ಅದಕ್ಕೋಸ್ಕರನೇ ಪರಿಶ್ರಮವನ್ನು ಪಟ್ಟಿರ್ತಾರೆ. ಸದ್ಯಕ್ಕಂತೂ ಮಹಿಳೆ ತನಗೆ ಲೈಂಗಿಕ ಕಿರುಕುಳ ಆಗಿದೆ ಅಥವಾ ಹಿಂಸೆ ಆಗಿದೆ ಅನ್ನೋ ದೂರನ್ನು ನೀಡಿದ್ದಾರೆ. ಪ್ರತಿಯಾಗಿ ಬ್ಲಾಕ್ ಮೇಲ್ ಕಂಪ್ಲೇಂಟ್ ಅನ್ನ ಸ್ವಾಮೀಜಿ ಕೊಟ್ಟಿದ್ದಾರೆ. ಪೊಲೀಸ್ ತನಿಖೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ 2 ದೂರು ಮತ್ತೆ ಪ್ರತಿದೂರು ಎರಡೂ ಕೂಡ ದಾಖಲಾಗಿದ್ದಾವೆ. ಇದ್ರ ಬಗ್ಗೆ ವಿಜಯಾನಂದ ಕಾಶ್ಯಪ್ನವರು ಕೂಡ ಮಾತಾಡಿದ್ದಾರೆ. ಎಲ್ಲ ಒಂದ್ ಕಡೆ ಬೆಂಕಿ ಇಲ್ದೇನೆ ಹೊಗೆ ಆಡಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೆ ನೀವೇನಾದ್ರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.